Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸಿಂಪಲ್ ಆಗಿ ಆ್ಯಂಡ್ ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಬ್ಯೂಟಿ ಟಿಪ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ವಿಡಿಯೋಸ್ ಮಾಡ್ತೀನಿ. ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಮೋಜು ಮತ್ತು ಜೋಶಲ್ ಕೂಡ ನಾನು ವಿಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಆ್ಯಂಡ್ ಈ ವಿಡಿಯೋನು ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ವಿಡಿಯೋ ಅಂತಂದರೆ ಅಫ್ಕೋರ್ಸ್ ಸೊ ಒಂದು ಬ್ಯೂಟಿ ಟಿಪ್ನ ಹೇಳೋಣ ಅಂತ ನಿಮ್ಮ ಹತ್ರ. ಸೊ ಕೂದಲು ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ, ಸೊ ಎಲ್ರಿಗೂ ಇಷ್ಟ ಆಗುತ್ತಲ್ವ. ಸೊ ಇವತ್ತು ಕೂದಲು ಬಗ್ಗೆನೇ ಒಂದು ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ನಮಗೇನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅಥವಾ ತುಂಬ ಡ್ಯಾಂಡ್ರಫ್ ಇದ್ದರೆ ಆ್ಯಂಡ್ ಕೂದಲು ಲೈಕ್ ಉದ್ರೋದು ಜಾಸ್ತಿ ಆಗುತ್ತೆ ಆ್ಯಂಡ್ ತುಂಬ ಡ್ರೈ ಆಗೋದಾಗಿರಲಿ ಆ್ಯಂಡ್ ಇಚ್ಚಿಂಗ್ ಆಗೋದಾಗಿರಲಿ ಸೊ ಈ ಸಮಸ್ಯೆ ಎಲ್ಲ ಆಗುತ್ತಲ್ವ. ಸೊ ಈ ಸಮಸ್ಯೆಗೆ ಅಫ್ಕೋರ್ಸ್ ತುಂಬ ತೀರಾ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋದಾಗ ಅಫ್ಕೋರ್ಸ್ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಲೇಬೇಕಾಗತ್ತೆ. ಸೊ ನಿಮ್ಗೇನಾದರೂ ಇವಾಗ ಸ್ವಲ್ಪ ಏನಾದರೂ ಶುರು ಆಗ್ತದೆ ಅಥವಾ ಆ ಥರದ್ದೆಲ್ಲ ಬರಬಾರ್ದು ಅಂತ ಪ್ರಿವೆಂಟ್ ಮಾಡೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಸೊ ಒಂದು ಹೋಮ್ ರೆಮಿಡಿ ಇದೆ. ಸೊ ಸಮ್ಟೈಮ್ಸ್ ನಾನು ಕೂಡ ಈ ಹೋಮ್ ರೆಮಿಡಿನ ನಾನು ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಯೂಸ್ಫುಲ್ ಆಗಿದೆ ಆ್ಯಂಡ್ ಹೆಲ್ಪ್ಫುಲ್ ಆಗಿದೆ. ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿರೋದು. ಏನಪ್ಪ ಅದು ಅಂತಂದರೆ, ಬೇವಿನ ಎಲೆ ಬರುತ್ತಲ್ವ, ಸೊ ಅದನ್ನು ನೀವು ಬೇಕಾದರೆ ಆವಾಗಲೇ ಗಿಡದಿಂದ ತೊಗೊಂಬರ್ಬೋದು ಅಥವಾ ನಿಮಗೇನಾದರೂ ಒಣಗಿಸಿ ನಿಮ್ಮ ಮನೇಲಿಟ್ಟಿದ್ರು ಓಕೆ, ಅಥವಾ ಮಾರ್ಕೆಟಲ್ಲಿ ಪ್ಯೂರಾಗಿ ಹರ್ಬಲ್ ಆಗಿ ನಿಮಗೆ ಸಿಗುತ್ತೆ. ಸೊ ಈ ಗಂದಿಗೆ ಅಂಗಡಿಗೆಲ್ಲ ಹೋದಾಗ ನಿಮಗೆ ಪ್ಯೂರ್ ಆಗಿ ಬೇವಿನ ಎಲೆ ಪೌಡ್ರ್ ಸಿಗುತ್ತೆ. ಸೊ ಇದನ್ನು ನೀವು ತೊಗೊಂಬರ್ಬೋದು, ಓಕೆನಾ. ಅಥವಾ ಇಲ್ಲ ನಮಗೆ ಫ್ರೆಶ್ ಆಗಿ ನಮ್ಮ ಮನೆ ಹತ್ರನೇ ಇದೆ ಅಂತಂದರೆ ಅದನ್ನು ದಿ ಬೆಸ್ಟ್. ಸೊ ಅದನ್ನೆಲ್ಲ ಎಲೆನೆಲ್ಲ ತೊಗೊಂಬಂದು ಸೊ ಅದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಸೊ ನಮಗೆ ಕೂದಲಿಗೆ ಅಪ್ಲೈ ಮಾಡೋದ್ರಿಂದ ಸೊ ಇನ್ಫೆಕ್ಷನ್ಸ್ ಏನಾದಿದ್ರೆ ಅದನ್ನು ಕೂಡ ಹೋಗುತ್ತೆ ಆ್ಯಂಡ್ ನಮಗೆ ಡ್ಯಾಂಡ್ರಫ್ ಹೊಟ್ಟೆನಿದೆ ಸೊ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಸೊ ಸಿಕ್ಕಾಪಟ್ಟೆ ಒಳ್ಳೆ ಮೆಡಿಸಿನ್ ಇದು, ನಿಜವಾಗ್ಲೂ ಹೇಳ್ತೀನಿ. ಇನ್ಫೆಕ್ಷನ್ಗೆ, ಸ್ಪೆಷಲಿ ಇನ್ಫೆಕ್ಷನ್ಗೆ ಸಿಕ್ಕಾಪಟ್ಟೆ ಒಳ್ಳೆ ಮೆಡಿಸನ್ ಇದು. ಸೊ ಏನಾದರೂ ನಮಗೆ ಇನ್ಫೆಕ್ಷನ್ ಬರೋದನ್ನು ಪ್ರಿವೆಂಟ್ ಮಾಡೋದಾಗಿರಲಿ ಅಥವಾ ಡ್ಯಾಂಡ್ರಫ್ ಬರೋದನ್ನು ಪ್ರಿವೆಂಟ್ ಮಾಡೋದಾಗಿರಲಿ ಸೊ ಇದನ್ನೆಲ್ಲ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ ಓಕೆನಾ. ಹೇಗೆ ನನಗೆ ಇದು ಗೊತ್ತು ಅಂತಂದರೆ, ಸೊ ನಮ್ಮಮ್ಮ ನನಗೆ ಚಿಕ್ಕ ವಯಸ್ಸಿಂದನೇ ಇದನ್ನೆಲ್ಲ ಅಪ್ಲೈ ಮಾಡಿ ಆ್ಯಂಡ್ ಇದನ್ನೆಲ್ಲ ತೋರಿಸ್ಕೊಟ್ಟು ನನಗೆ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ನಾನು ಇದನ್ನು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ನಾನು ತಲೆಗೆ ಅದನ್ನೆಲ್ಲ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನನಗೆ ಸಿಕ್ಕಾಪಟ್ಟೆ ಲೈಕ್ ಸಮ್ಟೈಮ್ಸ್ ನನಗೆ ಏನಾದರೂ ಡ್ಯಾಂಡ್ರಫ್ ಇಶ್ಯೂ ಆದಾಗ ಅಥವಾ ಸ್ವಲ್ಪ ಏನಾದರೂ ಇಚ್ಚಿಂಗ್ ಅಂತ ಅನಿಸಿದಾಗ ಸೊ ಈ ರೆಮಿಡಿನ ನಾನು ಫಾಲೋ ಮಾಡಿದ ತಕ್ಷಣ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಒನ್ ಶಾರ್ಟಲ್ಲಿ ಎಲ್ಲ ಕಡಿಮೆ ಆಗುತ್ತಿಲ್ಲ, ಸೊ ನಿಧಾನವಾಗಿ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ನೀವು ಅಕಸ್ಮಾತ್ ಹತ್ರ ಇನ್ಫೆಕ್ಷನ್ ಇಲ್ಲ, ಡ್ಯಾಂಡ್ರಫ್ ಇಲ್ಲ ಅಂದ್ರೂ ಕೂಡ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಇಟ್ಸ್ ವೆರಿ ಗುಡ್ ಫಾರ್ ಯುವರ್ ಸ್ಕ್ಯಾಲ್ಪ್ ಅಂತಲೇ ಹೇಳ್ಬೋದು ಆ್ಯಂಡ್ ಕೂದಲಿಗೂ ತುಂಬ ಒಳ್ಳೆಯದು. ಸೊ ಕೆಲವರು ಅಪ್ಲೈನೂ ಮಾಡ್ಕೊಳ್ತಾರೆ ಆ್ಯಂಡ್ ಇಂಟೇಕು ಮಾಡ್ತಾರೆ. ಬೇವಿನ ಎಲೆ ಆಗಿರ್ಬೋದು, ಆ ಪೌಡರ್ ಆಗಿರ್ಬೋದು, ಸೊ ಅದನ್ನು ಇಂಟೇಕ್ ಮಾಡ್ತಾರೆ, ತುಂಬ ಒಳ್ಳೆಯದು. ಸೊ ನಮ್ಮ ದೇಹಕ್ಕೆ ಎಷ್ಟು ನಾವು ಕಹಿ ಅಂಶನ ನಾವು ತಿಂತೀವೋ ಸೊ ಅಷ್ಟು ತುಂಬ ಒಳ್ಳೆಯದು ಆ್ಯಕ್ಚುಲಿ ನಮಗೆ. ಆ್ಯಂಡ್ ಕೆಲವ್ರು ನೋಡಿ ಹಾಗಲಕಾಯಿ ತಿಂತಾರೆ, ಕಹಿ ಇರೋ ಪದಾರ್ಥ, ಬೇವಿನ ಎಲೆ, ಸೊ ಇದೆಲ್ಲ ಕಹಿ ಇರೋ ಪದಾರ್ಥ. ನಮಗೇನಾದರೂ ಇನ್ಫೆಕ್ಷನ್ ಇಲ್ಲ ಇದ್ದರೆ ಅದೆಲ್ಲ ಹೊಟ್ಟೋಗುತ್ತೆ, ಓಕೆನಾ. ಸೊ ಇದನ್ನು ಟ್ರೈ ಮಾಡಿ. ಸೊ ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ. ಸೊ ಮಂತ್ಲಿ ಒನ್ಸ್ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ನಾನು ಇಲ್ಲಾಂದರೆ ನಿಮಗೆ ತುಂಬ ನಿಮಗೆ ಕಂಫರ್ಟಬಲ್ ಆಗಿ ಚೆನ್ನಾಗಿದೆ ಅಂತಂದರೆ ಸೊ ಸಂಡೇಸ್ ಕೂಡ ನೀವು ಅಪ್ಲೈ ಮಾಡ್ಬೋದು. ಸಂಡೇಸೇ ಅಪ್ಲೈ ಮಾಡ್ಕೋಬೇಕು ಅಂತೇನಿಲ್ಲ. ಸೊ ಕೆಲ್ಸಕ್ಕೆ ಹೋಗೋರು ಸಂಡೇ ಫ್ರೀ ಇರುತ್ತೆ, ನೀವು ಅಪ್ಲೈ ಮಾಡ್ಕೋಬೋದು, ಅಥವಾ ಬೇರೆ ದಿನ ಕೂಡ ನೀವು ಅಪ್ಲೈ ಮಾಡ್ಕೋಬೋದು, ಓಕೆನಾ. ಸೊ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀನಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.